ಫಾಲೋ ಜೀಸಸ್ ನಾಟ್ ಪೀಪಲ್. ಅದನ್ನ ಕನ್ನಡದಾಗ ಹೇಳ್ತೀನಿ, ಈಗ ಹೇಳ್ರಿ. ಇವತ್ತಿನ ಪ್ರಸಂಗಾಂಶ, ದೇವರನ್ನು ಹಿಂಬಾಲಿಸಿರಿ, ಮನುಷ್ಯರನ್ನಲ್ಲ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 9ನೇ ವಚನ ನಾವು ಓದಿಕೊಳ್ಳೋಣ. ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು. ಪ್ರಿಯ ದೇವರ ಮಕ್ಕಳೇ, ಚೆನ್ನಾಗಿ ಕೇಳಿಸ್ಕೊಳ್ರಿ ದೇವ್ರ ವಾಕ್ಯನ. ದೇವರನ್ನು ಹಿಂಬಾಲಿಸಿರಿ, ಮನುಷ್ಯರನ್ನಲ್ಲ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವುದಾದರೆ, ಇಲ್ಲಿ ಯೇಸು ಕ್ರಿಸ್ತನು ಮತ್ತಾಯ ಅನ್ನುವಂಥ ವ್ಯಕ್ತಿಯನ್ನು ನೋಡಿ ಹೇಳ್ತದಾನೆ, ಫಾಲೋ ಮೀ, ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಸೊ ಮತ್ತಾಯನನ್ನು ನಾವು ನೋಡುವಾಗ ಯೇಸು ಸ್ವಾಮಿಯ 12 ಮಂದಿ ಶಿಷ್ಯರಲ್ಲಿ ಮತ್ತಾಯನು ಸಹ ಒಬ್ಬ ವ್ಯಕ್ತಿ, ಒಬ್ಬ ಶಿಷ್ಯನು. ಆತನು ಯೇಸುವಿನ ಶಿಷ್ಯನ ಆಗುವುದಕ್ಕಿಂತ ಮುಂಚಿತವಾಗಿ ಆತನು ಏನು ಕೆಲಸ ಮಾಡ್ತಾ ಇದ್ದ ಅಂದರೆ, ಸುಂಕ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಆ ಸುಂಕ ವಸೂಲಿ, ತೆರಿಗೆ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಸೊ ಆ ಕೆಲಸದಲ್ಲಿ ಅನೀತಿ, ಅಕ್ರಮ, ಅನ್ಯಾಯ, ಮೋಸ ಆ ಕೆಲಸದಲ್ಲಿ ಇರ್ತಾ ಇತ್ತು. ಸೊ ಹಾಗಾಗಿ ಜನರಿಗೆ ಮೋಸ ಮಾಡ್ತಾ ಇದ್ರು, ಅಧಿಕಾರಿಗಳು ಜನರಿಗೆ ಮೋಸ ಮಾಡ್ತಾ ಇದ್ರು, ಜನರಿಂದ ಹೆಚ್ಚು ಹಣ ವಸೂಲಿ ಮಾಡ್ತಾ ಇದ್ರು. ಆ ರೀತಿಯಾಗಿ ಆ ಕೆಲಸದಲ್ಲಿರುವಾಗ ಸೊ ಆ ಸುಂಕದ ಮತ್ತಾಯನನ್ನು ನೋಡಿ ಯೇಸು ಹೇಳ್ತಿದ್ದಾರೆ, ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಈಗ ಯೇಸುವಿನ ಶಿಷ್ಯರ ಹತ್ರ ಬಂದು ಫರಿಸಾಯರು ಕೇಳ್ತಿದ್ದಾರೆ, ನಿಮ್ಮ ಗುರುವು ಈಗ ಸುಂಕದವರ ಮತ್ತು ಪಾಪಿಗಳ ಸಂಗಡ ಕೂತುಕೊಳ್ಳುತ್ತಾರಲ್ಲ, ಅಂದರೆ ಅವರಿಗೆ ಸಮಾಜದಲ್ಲಿ ಮರ್ಯಾದೆ ಇರಲಿಲ್ಲ, ಗೌರವ ಇರಲಿಲ್ಲ, ಅವರಿಗೊಂದು ಬೆಲೆ ಇರಲಿಲ್ಲ. ಆದರೆ ಯೇಸು ಸ್ವಾಮಿ ಮತ್ತಾಯನನ್ನು ನೋಡಿ ಹೇಳಿದರು, ಮತ್ತಾಯನೇ, ನನ್ನನ್ನು ನೀನು ಹಿಂಬಾಲಿಸು, ನನ್ನನ್ನು ನೀನು ಫಾಲೋ ಮಾಡು ಅಂತ ಹೇಳುವಾಗ ತಕ್ಷಣವೇ ಮತ್ತಾಯನು ಆ ಒಂದು ಅಗೌರವ ಜೀವಿತವನ್ನು ಬಿಟ್ಟು, ಅನ್ಯಾಯ, ಅಕ್ರಮ, ಅನೀತಿ, ಮೋಸದ ಜೀವಿತವನ್ನು ಬಿಟ್ಟು ತಕ್ಷಣವೇ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ್ದಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ಪ್ರಿಯ ದೇವ್ರ ಮಕ್ಕಳೇ, ಯಾಕೆ ಯೇಸು ಸ್ವಾಮಿ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದರು ಮತ್ತಾಯನಿಗೆ? ಆ ರೀತಿಯಾಗಿ ಮತ್ತಾಯನು ಯೇಸುವನ್ನು ಹಿಂಬಾಲಿಸುವಾಗ ಅವನ ಜೀವಿತಕ್ಕೆ ಒಂದು ಅರ್ಥ ಬಂದಿದೆ. ಮತ್ತಾಯನ ಯೇಸುವನ್ನು ಹಿಂಬಾಲಿಸುವಾಗ ಅವನ ಜೀವಿತಕ್ಕೆ ಒಂದು ಗೌರವ ಬಂದಿದೆ. ಮತ್ತಾಯನ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವಾಗ ಈಗ ಮತ್ತಾಯನ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಒಂದು ಸುವಾರ್ತೆಯ ಪುಸ್ತಕ ಬರೆಯಲ್ಪಡುವಂತೆ ದೇವರು ಮತ್ತಾಯನನ್ನು ಆಶೀರ್ವಾದ ಮಾಡಿದ್ದಾರೆ. ಪ್ರಿಯರೇ, ನಾವು ಮೊಬೈಲಲ್ಲಿ ನೋಡುವಾಗ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನಾವು ನೋಡುವಾಗ ಆ ಒಂದು ಅಕೌಂಟ್ ಇರುತ್ತಲ್ಲಿ, ಅವ್ರ ಫೋಟೋ, ಅವ್ರ ಹೆಸರು, ಅಕೌಂಟ್ ಇರುತ್ತೆ. ಸೊ ಅಲ್ಲಿ ಫಾಲೋ ಅಂತ ಒಂದು ಬಾಕ್ಸ್ ಒಳಗಡೆ ಫಾಲೋ ಅಂತ ಸಹ ಇರುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಆ ಫಾಲೋ ಅನ್ನುವಂಥ ಒಂದು ಬಟನ್ನ ಒತ್ತಾ ಇರ್ತಾರೆ. ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾ ಇರ್ತಾರೆ, ಅಂದರೆ ನಾವು ನಿಮ್ಮನ್ನು ಫಾಲೋ ಮಾಡ್ತೇವೆ, ನಾವು ನಿಮ್ಮನ್ನು ಹಿಂಬಾಲಿಸ್ತೇವೆ ಅಂತ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಏನು ಮಾಡ್ತಾ ಇರ್ತಾರೆ, ಫಾಲೋ ಅಂತ ಒತ್ತಾರೆ. ಮತ್ತು ಅವರು ಫೋಟೋಸು, ವಿಡಿಯೋಸು ಅಪ್ಲೋಡ್ ಮಾಡಿದರೆ ಲೈಕ್, ಕಮೆಂಟ್, ಶೇರ್ ಅದೆಲ್ಲ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ದಿನ ಕರ್ತನಾದ ಯೇಸು ಸ್ವಾಮಿ ಮತ್ತಾಯನಿಗೆ ಹೇಳಿದ್ರು, ನನ್ನನ್ನು ಹಿಂಬಾಲಿಸು ಅಂತ, ನನ್ನನ್ನು ಫಾಲೋ ಮಾಡು ಅಂತೇಳಿ. ಆದರೆ ಈ ಸಮಯದಲ್ಲಿ, ಈ ದಿನದಲ್ಲಿ ಈಗ ಜೀಸಸ್ ಲವ್ಸ್ ಚರ್ಚಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬ ದೇವ ಮಕ್ಕಳಿಗೂ ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನೀವು ಸಹ ಮತ್ತಾಯನ ಹಾಗೆ ದೇವರನ್ನು ಹಿಂಬಾಲಿಸಿರಿ. ಪ್ರಿಯ ದೇವರ ಮಕ್ಕಳೇ, ಮನುಷ್ಯರನ್ನು ದೃಷ್ಟಿಸಬೇಡ್ರಿ, ದೇವರನ್ನು ದೃಷ್ಟಿಸಿರಿ. ಮನುಷ್ಯರನ್ನು ನೀವು ಹಿಂಬಾಲಿಸಬೇಡ್ರಿ, ದೇವರನ್ನು ನೀವು ಹಿಂಬಾಲಿಸಿರಿ. ದೇವರನ್ನು ಹಿಂಬಾಲಿಸುವಾಗ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ದೇವ್ರು ಮಾತಾಡ್ತಾ ಇದ್ದಾರಾ? ಅಲ್ಲೆಲಿಯ ಪಕ್ಕದಲ್ಲಿರೋರಿಗೆ ಒಂದ್ಸರಿ ಶೇಕ್ ಹ್ಯಾಂಡ್ ಮಾಡಿ ಹೇಳ್ರಿ, ಪ್ರೈಸ್ ದ ಲಾರ್ಡ್ ಅಮ್ಮ. ಕೈ ಇದ್ದರೆ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡಿರಿ, ಕೈ ಇಲ್ಲಾಂದರೆ ಸುಮ್ಮನೆ ಕೂತ್ಕೊಳ್ರಿ. ಪ್ರೈಸ್ ದ ಲಾರ್ಡ್ ಅಮ್ಮ, ಪ್ರೈಸ್ ದ ಲಾರ್ಡ್ ಅಪ್ಪ. ಇವತ್ತಿನ ವಾಕ್ಯದ ಮೂಲಕ ದೇವ್ರು ನಿನಗೇನು ಹೇಳ್ತಿದ್ದಾರೆ ಅಂದರೆ, ದೇವರನ್ನು ಹಿಂಬಾಲಿಸಿರಿ, ಮನುಷ್ಯರನ್ನಲ್ಲ. ಆಮೇನ್, ಆಮೇನ್. ಚೆನ್ನಾಗಿ ಕೇಳಿಸ್ಕೊಳ್ರಿ.
ಈ ದಿನ ವಾಕ್ಯದಲ್ಲಿ ಖಂಡಿತವಾಗಿಯೂ ದೇವರು ನಿಮ್ಮ ಒಂದು ಆತ್ಮೀಯ ಜೀವಿತವನ್ನು ಕಟ್ಟಲಿಕ್ಕೆ ದೇವರು ವಾಕ್ಯದ ಮೂಲಕ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರನ್ನು ಹಿಂಬಾಲಿಸಬೇಕು, ದೇವರ ವಾಕ್ಯವನ್ನು ಹಿಂಬಾಲಿಸಬೇಕು, ದೇವರ ಆಜ್ಞೆಗಳನ್ನು ಹಿಂಬಾಲಿಸಬೇಕು, ಕೈಗೊಂಡು ನಾವು ನಡಿಬೇಕು, ಜೀವಿಸಬೇಕು. ಹಲ್ಲೆಲೂಯಾ. ಆದರೆ ನಮ್ಮಲ್ಲಿ ಅನೇಕರನ್ನು ನೋಡುವಾಗ ಜನರು ಯಾರನ್ನ ಹಿಂಬಾಲಿಸ್ತಾ ಇದ್ದಾರೆ ಅಂದರೆ ಮನುಷ್ಯರನ್ನು ಹಿಂಬಾಲಿಸ್ತಾ ಇದ್ದಾರೆ. ಬರೀ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಅಷ್ಟೇ ಅಲ್ಲ, ಅವರ ನಿಜ ಜೀವನದಲ್ಲೂ ಸಹ ಮನುಷ್ಯರನ್ನು ಹಿಂಬಾಲಿಸ್ತಾ ಇದ್ದಾರೆ. ಪಾಸ್ಟ್ರುಗಳನ್ನು ಹಿಂಬಾಲಿಸ್ತಾ ಇದ್ದಾರೆ, ಪಾಸ್ಟ್ರಮ್ಮಗಳನ್ನು ಹಿಂಬಾಲಿಸ್ತಾ ಇದ್ದಾರೆ, ಹೀರೋಗಳನ್ನು ಹಿಂಬಾಲಿಸ್ತಾ ಇದ್ದಾರೆ, ಹೀರೋಯಿನ್ಗಳನ್ನು ಹಿಂಬಾಲಿಸ್ತಾ ಇದ್ದಾರೆ, ಕ್ರಿಕೆಟರ್ಸ್ ಸೆಲೆಬ್ರಿಟೀಸ್ಗಳನ್ನು ಹಿಂಬಾಲಿಸ್ತಾ ಇದ್ದಾರೆ, ರಾಜಕೀಯ ವ್ಯಕ್ತಿಗಳನ್ನು ಹಿಂಬಾಲಿಸ್ತಾ ಇದ್ದಾರೆ, ಮನುಷ್ಯರನ್ನು ಹಿಂಬಾಲಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂದರೆ ಅವ್ರು ಹೆಂಗಿದಾರೋ ನಾನು ಹಂಗೆ ಇರಬೇಕು, ಅವ್ರು ಏನು ಮಾಡ್ತಾರೋ ನಾನು ಹಂಗೆ ಮಾಡಬೇಕು, ಅವ್ರು ಏನು ಮಾಡ್ತಾರೋ ನಾನು ಅದನ್ನೇ ಮಾಡಬೇಕು, ಅವ್ರು ಏನು ತಗೊಂಡಿದ್ದಾರೋ ನಾನು ಅದನ್ನೇ ತಗೋಬೇಕು, ಅವ್ರು ಎಲ್ಲಿಗೆ ಹೋಗ್ತಾರೋ ನಾನು ಅಲ್ಲಿಗೆ ಹೋಗಬೇಕು, ಅವ್ರು ಎಂಥ ಡ್ರೆಸ್ ಹಾಕ್ತಾರೋ ನಾನು ಅಂಥ ಡ್ರೆಸ್ಸೇ ಹಾಕಬೇಕು, ಅವ್ರು ಹೆಂಗೆ ಸ್ಟೈಲ್ ಸ್ಟಂಟ್ ಮಾಡ್ತಾರೋ ನಾನು ಅದೇ ರೀತಿ ಸ್ಟೈಲ್ ಸ್ಟಂಟ್ ಮಾಡಬೇಕು, ಅವ್ರು ಏನು ಮಾಡ್ತಾರೋ ನಾನು ಅದೇ ಮಾಡಬೇಕು ಅಂಥೇಳಿ ಮನುಷ್ಯರನ್ನು ಹಿಂಬಾಲಿಸ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಮನುಷ್ಯರನ್ನು ನೋಡಿ, ಮನುಷ್ಯರನ್ನು ಹಿಂಬಾಲಿಸಿ, ನಿನ್ನ ಸಾಮರ್ಥ್ಯಕ್ಕೆ ಮೀರಿ, ನಿನ್ನ ಶಕ್ತಿಗೆ ಮೀರಿ ಸಾಲ ಮಾಡಿ ಶೋಕಿ ಮಾಡಲಿಕ್ಕೆ ಹೋದರೆ ನಿನ್ನ ಜೀವನ ಕಷ್ಟಕ್ಕೆ ಗುರಿಯಾಗುತ್ತೆ, ನಷ್ಟಕ್ಕೆ ಗುರಿಯಾಗುತ್ತೆ, ಅವಮಾನಕ್ಕೆ ಗುರಿಯಾಗುತ್ತೆ, ನಿಂದೆಗೆ ಗುರಿಯಾಗುತ್ತೆ, ಅಪಜಯಕ್ಕೆ ಗುರಿಯಾಗುತ್ತೆ. ಹಲ್ಲೆಲೂಯಾ. ಶೋಕಿಗೆ ಸಾಲ ಶೋಕಕ್ಕೆ ಮೂಲ. ಏನು? ಶೋಕಿಗೆ ಸಾಲ ಶೋಕಕ್ಕೆ ಮೂಲ. ಇನ್ನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ರಿ. ನಾನೊಂದು ಕಡೆ ಓದಿದಂಥ ಪದಗಳು ಏನಂದರೆ, ಜೀವನ ಮಾಡಲಿಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲಂತೆ. ಇದೇನು ಪಾಶಮ್ಮ ಹಿಂಗೆ ಹೇಳ್ತೀರಿ, ಎಷ್ಟು ಖರ್ಚಿರ್ತಾವೆ ಗೊತ್ತಾ, ಮನೆ ಅಂದಮೇಲೆ ಎಷ್ಟು ಹಣ ಇದ್ದರೂ ಕೂಡ ಕಡಿಮೆನೆ ಅಂತ ನೀವು ಅನ್ಬೋದು. ನಾನೊಂದು ಕಡೆ ಓದಿದಂಥ ಆ ವಿಷಯನ ಹೇಳ್ತೀನಿ ನಿಮಗೆ. ಜೀವನ ಮಾಡಲಿಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲ, ಮತ್ತೊಬ್ಬರನ್ನು ನೋಡಿ ಜೀವನ ಮಾಡಲಿಕ್ಕೆ ಎಷ್ಟು ಹಣ ಇದ್ದರೂ ಸಾಕಾಗಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೋಡ್ರಿ, ಜೀವನ ಮಾಡಲಿಕ್ಕೆ ಹೆಚ್ಚು ಹಣ ಬೇಕಾಗಿಲ್ಲಂತೆ. ಮತ್ತೊಬ್ಬರನ್ನು ನೋಡಿ, ಮತ್ತೊಬ್ಬರನ್ನು ಹೋಲಿಕೆ ಮಾಡಿಕೊಂಡು, ಮತ್ತೊಬ್ಬರನ್ನು ಕಂಪೇರ್ ಮಾಡಿಕೊಂಡು, ಅವ್ರೇನು ಮಾಡ್ತಾರೋ ನಾನು ಅದೇ ಮಾಡಬೇಕು, ಅವ್ರೇನು ತೊಗೊಂಡಿದ್ದಾರೋ ನಾನು ಅದನ್ನೇ ತೊಗೋಬೇಕು, ಅವರು ಎಲ್ಲಿಗೆ ಹೋಗ್ತಾರೋ ನಾನು ಅಲ್ಲಿಗೆ ಹೋಗಬೇಕು, ಅವರು ಹೇಗಿದ್ದಾರೋ ನಾನು ಹಾಗೇ ಇರಬೇಕು ಅಂಥೇಳಿ ಮತ್ತೊಬ್ಬರನ್ನು ನೋಡಿ ಕಂಪೇರ್ ಮಾಡಿಕೊಂಡು ಜೀವನ ಮಾಡಿದ್ರೆ ಎಷ್ಟು ಹಣ ಇದ್ರೂ ಸಹ ಸಾಕಾಗಲ್ಲ. ಇನ್ನು ಕೆಲವರು ಯಾವ ರೀತಿಯಾಗಿ ಮನುಷ್ಯರನ್ನ ಹಿಂಬಾಲಿಸ್ತಾರಂದರೆ, ಅವ್ರು ಚರ್ಚಿಗೆ ಹೋದರೆ ನಾನು ಚರ್ಚಿಗೆ ಹೋಗ್ತೀನಿ, ಅವರು ಪ್ರೇಯರ್ ಮಾಡಿದರೆ ನಾನು ಪ್ರೇಯರ್ ಮಾಡ್ತೀನಿ, ಅವರು ವಾಕ್ಯ ಓದಿದರೆ ನಾನು ವಾಕ್ಯ ಓದ್ತೀನಿ, ಅವರು ಯೂಟ್ಯೂಬ್ ಲೈವಲ್ಲಿ ಜಾಯ್ನ್ ಆದ್ರೇ ನಾನು ಜಾಯ್ನ್ ಆಗ್ತೀನಿ, ಇಲ್ಲಾಂದರೆ ಇಲ್ಲ. ಅವರು ಸುವಾರ್ತೆ ಸಾರಿದರೆ ನಾನು ಸುವಾರ್ತೆ ಸಾರ್ತೀನಿ, ಇಲ್ಲಾಂದ್ರೆ ಇಲ್ಲ. ಅವರು ಚರ್ಚಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ, ನಾನು ಮೊಬೈಲ್ ನೋಡ್ತೀನಿ. ಮನುಷ್ಯರನ್ನ ಹಿಂಬಾಲಿಸುವವರು ಅವರು ಚರ್ಚಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ, ನಾನು ನೋಡ್ತೀನಿ. ಅವರು ದೇವ್ರ ನಂಬಿ ಸಿನಿಮಾ ಸೀರಿಯಲ್ ಎಲ್ಲ ನೋಡ್ತಾರೆ, ಅವರು ನಾನು ನೋಡ್ತೀನಿ. ಈ ಕಡೆ ದೇವ್ರ ನಂಬಿ ಅವರು ಕಳ್ಳತನ, ಸುಳ್ಳು, ಪಾಪ, ದುಶ್ಚಟ, ದುರಭ್ಯಾಸ, ಧೂಮಪಾನ, ಮದ್ಯಪಾನ ಅದನ್ನೆಲ್ಲ ಮಾಡ್ತಾರೆ. ದೇವ್ರ ನಂಬಿ ನಾನು ಮಾಡ್ತೀನಿ. ಈ ರೀತಿಯಾಗಿ ಮಾಡೋರೆಲ್ಲ ಮನುಷ್ಯರನ್ನು ಹಿಂಬಾಲಿಸುವವರು. ಅದರಿಂದ ಅವರಿಗೆ ಆಶೀರ್ವಾದ ಇಲ್ಲ, ಬಿಡುಗಡೆ ಇಲ್ಲ. ಪ್ರಿಯರೇ, ಈ ಸಮಯದಲ್ಲಿ ವಾಕ್ಯವನ್ನು ಆಲಿಸುವಂಥ ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ನೀನು ಮನುಷ್ಯರನ್ನು ನೋಡದೆ, ಮನುಷ್ಯರನ್ನು ಹಿಂಬಾಲಿಸದೆ, ದೇವರನ್ನೇ ದೃಷ್ಟಿಸುತ್ತಾ ದೇವರನ್ನು ಹಿಂಬಾಲಿಸುವುದಾದರೆ, ಆತನ ವಾಕ್ಯವನ್ನು ಹಿಂಬಾಲಿಸುವುದಾದರೆ, ಆತನ ಆಜ್ಞೆಗಳನ್ನು ಹಿಂಬಾಲಿಸಿ ಜೀವಿಸುವುದಾದರೆ ದೇವರು ನಿನ್ನನ್ನು ಉನ್ನತವಾಗಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ದೇವರನ್ನೇ ನೀನು ಹಿಂಬಾಲಿಸಿ ಜೀವಿಸುವಾಗ ಯಾವ ರೀತಿಯಾಗಿ ದೇವರು ನಿನ್ನ ಆಶೀರ್ವಾದ ಮಾಡ್ತಾರೆ ಅಂದರೆ, ಈ ದೊಡ್ಡ ದೊಡ್ಡ ಸಿಟಿಗಳಲ್ಲೆಲ್ಲ ಬೆಂಗಳೂರು, ಮಂಗಳೂರು, ಬೆಳಗಾವಿ ಅಥವಾ ತುಮಕೂರು ಈ ರೀತಿ ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಶಾಪಿಂಗ್ ಮಾಲ್ ಅಂತ ಇರುತ್ತೆ. ಅಂದರೆ ಮೊದಲನೇ ಅಂತಸ್ತು, ಎರಡನೇ ಅಂತಸ್ತು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್, ಫೋರ್ತ್, ಫಿಫ್ತ್ ಈ ರೀತಿಯಾಗಿ 5 ಅಂತಸ್ತುಗಳು, ಎಷ್ಟು ಅಂತಸ್ತು ಬೇಕೋ ಅಷ್ಟು ಅಂತಸ್ತು ಅವರು ಕಟ್ಟಿರ್ತಾರೆ. ಶಾಪಿಂಗ್ ಮಾಲ್ ಅಂತ ಇರುತ್ತೆ. ಆ ಶಾಪಿಂಗ್ ಮಾಲಲ್ಲಿ ಎಲ್ಲ ವಿಧವಾದಂಥದ್ದು ಸಹ ವಸ್ತುಗಳು ಸಿಗುತ್ತೆ. ಏನು ಬೇಕಾದರೂ ಸಹ ಆ ಶಾಪಿಂಗ್ ಮಾಲಲ್ಲಿ ಕೊಂಡ್ಕೋಬೋದು. ಆದರೆ ಆ ಒಂದು ಶಾಪಿಂಗ್ ಮಾಲಲ್ಲಿ ಒಂದು ಫ್ಲೋರಿಂದ ಮತ್ತೊಂದು ಫ್ಲೋರಿಗೆ ಹೋಗ್ಬೇಕಂದ್ರೆ ಒಂದು ಮಿಷಿನ್ ಇರುತ್ತೆ.
ಎಸ್ಕಲೇಟರ್ ಮಿಷಿನ್ ಅಂತೇಳಿ. ಯಾವ ಮಿಷಿನು? ಎಕ್ಸ್ಲೀಟ್ರ್ ಅಲ್ಲ. ಎಕ್ಸ್ಲೀಟ್ರ್ ಅಂದರೆ ಅದು ಕಾರಲ್ಲಿರುತ್ತೆ. ABC, ಎಕ್ಸಲೇಟರ್, ಬ್ರೇಕ್, ಕ್ಲಚ್, ಅದು ಬೇರೆ. ಅಲ್ಲಿ ಶಾಪಿಂಗ್ ಮಾಲಲ್ಲಿ ಎಸ್ಕಲೇಟರ್ ಮಿಷಿನ್ ಅಂತ ಇರುತ್ತೆ. ಅಂದರೆ ಮೆಟ್ಲಿರುತ್ತೆ, ಸ್ಟೆಪ್ಸ್ ಇರುತ್ತೆ. ನಾವು ಜಸ್ಟ್ ಸುಮ್ಮನೆ ಅದ್ರ ಮೇಲೆ ಹತ್ತಿ ನಿಂತ್ಕೊಂಡ್ರೆ ಸಾಕು, ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ, ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರಿಗೆ ಆ ಎಸ್ಕಲೇಟರ್ ಮಿಷಿನ್ ಏನು ಮಾಡ್ತಾ ಇರುತ್ತೆ? ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಒಂದು ಹಂತದಿಂದ, ಒಂದು ಫ್ಲೋರಿಂದ ಮತ್ತೊಂದು ಫ್ಲೋರಿಗೆ, ಮತ್ತೊಂದು ಫ್ಲೋರಿಗೆ ಆ ಎಸ್ಕಲೇಟರ್ ಮಿಷಿನ್ ಏನು ಮಾಡುತ್ತೆ? ಮೇಲೆ ತೆಗೆದುಕೊಂಡು ಹೋಗುತ್ತೆ. ಅದ್ರ ಪಕ್ಕದಲ್ಲೇ ಅದೇ ಎಸ್ಕಲೇಟರ್ ಮಿಷಿನ್ ಇರುತ್ತೆ. ಆದರೆ ಅದು ಏನು ಮಾಡುತ್ತಂದರೆ 5ನೇ ಫ್ಲೋರಿಂದ 4ನೇ ಫ್ಲೋರಿಗೆ, 4ನೇ ಫ್ಲೋರಿಂದ 3ನೇ ಫ್ಲೋರಿಗೆ, 3ನೇ ಫ್ಲೋರಿಂದ 2ನೇ ಫ್ಲೋರಿಗೆ, 2ನೇ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ತೆಗೆದುಕೊಂಡು ಬರುತ್ತೆ. 2 ಇರ್ತವೆ ಎಸ್ಕಲೇಟರ್ ಮಿಷಿನ್. ಹಲ್ಲೆಲೂಯಾ. ಒಂದು ಮೇಲ್ಗಡೆ ತೆಗೆದುಕೊಂಡು ಹೋಗುತ್ತೆ, ಮತ್ತೊಂದು ಕೆಳಗಡೆ ಕರ್ಕೊಂಡು ಬರುತ್ತೆ. ಯಾರ್ಯಾರೆಲ್ಲ ಮನುಷ್ಯರನ್ನು ಹಿಂಬಾಲಿಸ್ತಾರೋ ಅವರೆಲ್ಲರೂ ಎಂಥ ಎಸ್ಕಲೇಟರ್ ಮಿಷಿನ್ ಹತ್ತಿದಂಗೆ? ಮೇಲಿಂದ ಕೆಳಗಡೆ ಬರುವಂಥ ಎಸ್ಕಲೇಟರ್ ಮಿಷಿನ್ ಹತ್ತಿದಂಗೆ. ಮನುಷ್ಯರನ್ನು ನೋಡಿ ಮನುಷ್ಯರನ್ನು ಹಿಂಬಾಲಿಸುವವರು, ಮನುಷ್ಯರ ಕಾರ್ಯಗಳನ್ನು ಹಿಂಬಾಲಿಸುವವರು, ಅವ್ರು ಹೆಂಗೆ ಮಾಡ್ತಾರೆ ನಾನು ಹಾಗೆ ಮಾಡಬೇಕು ಅಂತೇಳಿ ಹಿಂಬಾಲಿಸುವವರು ಮೇಲಿಂದ ಕೆಳಗಡೆ ಬರುವಂಥ ಎಸ್ಕಲೇಟರ್ ಮಿಷಿನನ್ನು ಹತ್ತಿದಂಗೆ ಅವರು ಡೌನ್ ಆಗ್ತಾ ಇರ್ತಾರೆ. ಆದರೆ ಯಾರ್ಯಾರೆಲ್ಲ ದೇವರನ್ನು ಹಿಂಬಾಲಿಸುತ್ತಾರೋ, ಯಾರ್ಯಾರೆಲ್ಲ ಈಗ ದೇವರನ್ನು, ಆತನ ವಾಕ್ಯವನ್ನು ಹಿಂಬಾಲಿಸುತ್ತಾರೋ, ಆತನ ಆಜ್ಞೆಗಳನ್ನು ಹಿಂಬಾಲಿಸ್ತಾರೋ ಪ್ರೇರೆ, ದೇವರು ಅವರನ್ನು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡೋಗಿ ದೇವರ ಆಶೀರ್ವಾದ ಮಾಡುವವರಾಗಿದ್ದಾರೆ. ನೋಡಿದ್ದೀರಾ ಎಸ್ಕಲೇಟರ್ ಮಿಷಿನ್ನ? ನೋಡಿದ್ದೀರಾ? ನಾನು ನೋಡಿದ್ದೀನಿ, ಅದರಲ್ಲಿ ಹತ್ತಿದ್ದೀವಿ. ಹಲ್ಲೆಲೂಯಾ. ಹಿಂಗೆ ಜಸ್ಟ್ ಹತ್ತಿ ನಿಂತ್ಕೊಂಡ್ರೆ ಸಾಕು, ಹಾಗೆ ಮೇಲ್ಗಡೆ ಅಂದರೆ ನೀನು ಕೂಡ ದೇವರನ್ನು ಹಿಂಬಾಲಿಸಿದರೆ ಈ ಲೋಕದಲ್ಲಿ, ನಿನ್ನ ಆತ್ಮೀಯ ಜೀವಿತದಲ್ಲಿ, ಈ ಕ್ರಿಸ್ತಿಯ ಜೀವಿತದಲ್ಲಿ ನೀನು ಸಹ ದೇವರನ್ನು ಹಿಂಬಾಲಿಸಿದರೆ, ದೇವರ ವಾಕ್ಯವನ್ನು ನೀನು ಹಿಂಬಾಲಿಸಿದರೆ, ದೇವರ ಆಜ್ಞೆಗಳನ್ನು ನೀನು ಮನುಷ್ಯರನ್ನು ಹಿಂಬಾಲಿಸದೆ ದೇವರನ್ನು ನೀನು ಹಿಂಬಾಲಿಸಿದರೆ, ಯಾವ ರೀತಿಯಾಗಿ ಆ ಮಿಷಿನ್ನು ಈಗೋ ಒಂದು ಫ್ಲೋರಿಂದ ಮತ್ತೊಂದು ಫ್ಲೋರಿಗೆ, ಮತ್ತೊಂದು ಫ್ಲೋರಿಗೆ, ಒಂದು ಲೆವೆಲ್ಗೆ, ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತಾ, ಅದೇ ರೀತಿಯಾಗಿ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು ದೇವರು ಉನ್ನತ ಸ್ಥಿತಿಗೆ ತೆಗೆದುಕೊಂಡೋಗಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಮನುಷ್ಯರನ್ನು ಹಿಂಬಾಲಿಸುವವರು ಮನುಷ್ಯರೇ ದಬ್ಬಿ ಬಿಡ್ತಾರೆ ಗ್ರೌಂಡ್ ಫ್ಲೋರ್ಗೆ. ಯಾರು ಮನುಷ್ಯರನ್ನು ಹಿಂಬಾಲಿಸ್ತಾರೋ ಮನುಷ್ಯರೇ ಅವ್ರನ್ನ ಗ್ರೌಂಡ್ ಫ್ಲೋರ್ಗೆ ತಳ್ಳುತ್ತಾರೆ. ಆದರೆ ಯಾರು ದೇವ್ರನ್ನ ಹಿಂಬಾಲಿಸ್ತಾರೋ ದೇವರು ಅವರನ್ನು ಉನ್ನತವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ, ಯಾರ್ಯಾರೆಲ್ಲ ಎಸಯ್ಯ, ಯಾರು ಹೇಗಾದರೂ ಇರಲಿ, ಯಾರು ಹೇಗಾದರೂ ಇರಲಪ್ಪ, ಯಾರು ಏನಾದರೂ ಮಾಡಲಿ ದೇವ್ರೆ, ನಾನು ಮನುಷ್ಯರನ್ನು ಫಾಲೋ ಮಾಡಲ್ಲ, ನಾನು ಮನುಷ್ಯರು ಅವ್ರು ಮಾಡ್ತಾರಂತ ನಾನು ಮಾಡಲ್ಲ ದೇವ್ರೆ ಅಂತೇಳಿ ಅಕ್ರಮವನ್ನು, ಅನೀತಿಯನ್ನು, ಅನ್ಯಾಯವನ್ನು, ಮೋಸವನ್ನು, ಪಾಪದ ಜೀವಿತವನ್ನು ಬಿಟ್ಟು, ಈಗೋ ಎಲ್ಲ ದುಶ್ಚಟ ದುರಭ್ಯಾಸಗಳನ್ನು ಬಿಟ್ಟು, ದೇವ್ರೆ ಯಾರು ಹೇಗಾದ್ರೂ ಇರ್ಲಪ್ಪ, ನಾನಂತೂ ನಿನ್ನನ್ನು ಹಿಂಬಾಲಿಸುತ್ತೇನೆ ಅಂತೇಳಿ ಈಗ ಕ್ರಮವಾಗಿ ಪ್ರಾರ್ಥನೆ ಮಾಡ್ತಾರೋ, ಕ್ರಮವಾಗಿ ವಾಕ್ಯ ಓದ್ತಾರೋ, ಕ್ರಮವಾಗಿ ಆಲಯಕ್ಕೆ ಬರ್ತಾರೋ, ದೇವ್ರೆ ಯಾರು ಹೇಗಾದ್ರೂ ಇರಲಿ ದೇವ್ರೆ, ನಾನು ಮಾತ್ರ ಈಗ ನಾನು ನಿನ್ನನ್ನೇ ಹಿಂಬಾಲಿಸ್ತೇನೆ, ನಾನು ನರಕಕ್ಕೆ ಹೋಗದಂತೆ ದೇವ್ರೆ ನಿನ್ನ ಒಂದು ವಾಕ್ಯದ ಮೂಲಕ ನನ್ನ ಆತ್ಮವನ್ನು ಕಾಪಾಡಿಕೊಳ್ಳುತ್ತೇನೆ. ಏಸಯ್ಯ ನಿನ್ನನ್ನೇ ನಾನು ಹಿಂಬಾಲಿಸುತ್ತೇನೆ, ಪರಿಶುದ್ಧವಾಗಿ ಜೀವಿಸ್ತೇನೆ, ನಂಬಿಗಸ್ತಳಾಗಿ ಜೀವಿಸ್ತೇನೆ ಅಂತೇಳಿ ಯಾರೆಲ್ಲ ದೇವರನ್ನೇ ಹಿಂಬಾಲಿಸಿ ಜೀವಿಸುತ್ತಾರೋ ದೇವರು ಅವರನ್ನು ಉನ್ನತ ಸ್ಥಾನದಲ್ಲಿ ಇಟ್ಟು ದೇವರನ್ನು ಅಧಿಕವಾಗಿ ಆಶೀರ್ವಾದ ಮಾಡುತ್ತಾರೆ. ಹಾಗಾಗಿ ದೇವರಿಗೆ ಸ್ತೋತ್ರ ಪ್ರಿಯರೇ. ಯಾರು ಹಿಂಬಾಲಿಸಬೇಕು? ದೇವರನ್ನು ಹಿಂಬಾಲಿಸಿರಿ, ಮನುಷ್ಯರನ್ನಲ್ಲ. ದೇವ್ರು ಮಾತಾಡ್ತಾ ಇದ್ದಾರ? ಎಷ್ಟು ಜನರಿಗೆ ಅನಿಸ್ತಾ ಇದೆ ನಾನು ಮನುಷ್ಯರನ್ನ ಫಾಲೋ ಮಾಡಬಾರ್ದಪ್ಪ, ದೇವ್ರನ್ನ ಫಾಲೋ ಮಾಡಬೇಕು, ಜೀಸಸ್ನ ಫಾಲೋ ಮಾಡಬೇಕು, ಈ ಲೋಕದಲ್ಲಿ ಜೀಸಸ್ನೇ ಅನುದಿನ ಪ್ರತಿದಿನ ನಾನು ಜೀಸಸ್ನೇ ಫಾಲೋ ಮಾಡಬೇಕಂತ ಎಷ್ಟು ಜನರಿಗೆ ಅನಿಸ್ತಾ ಇದೆ? ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ನಿಜವಾಗ್ಲೂ ಹೇಳ್ತೀನಿ, ಯಾವಾಗ ನೀವೊಂದು ದೃಢವಾದ ತೀರ್ಮಾನದೊಂದಿಗೆ, ಯಾವಾಗ ನೀವೊಂದು ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢವಾದ ತೀರ್ಮಾನ ಮಾಡಿ ದೇವರನ್ನೇ ಹಿಂಬಾಲಿಸ್ತಿರೋ, ದೇವರ ವಾಕ್ಯವನ್ನು ಹಿಂಬಾಲಿಸ್ತಿರೋ, ದೇವರ ಆಜ್ಞೆಗಳನ್ನು ಹಿಂಬಾಲಿಸ್ತಿರೋ, ದೇವರು ನಿಮ್ಮನ್ನು ನಿಮ್ಮ ವೈರಿಗಳು ಬಾಯಿ ಮೇಲೆ ಕೈ ಇಟ್ಟುಕೊಳ್ಳುವಂಥ ರೀತಿಯಲ್ಲಿ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಿ ಉನ್ನತವಾಗಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಇನ್ನೊಂದು ಮಾತು ಹೇಳ್ತೀನಿ, ಇಷ್ಟಾದರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ದೇವರಿಗೆ. ರೆಡಿನಾ?
ರೆಡಿನಾ? ಇಲ್ಲೊಬ್ಬ ಭಕ್ತನಿದ್ದಾನೆ. ಆ ಭಕ್ತನ ಒಂದು ಮಾತು ಹೇಳ್ತದಾನೆ. ಏನಂತೇಳಿ ಅಂದರೆ, ಕೇಳಿಸ್ಕೊಳ್ರಿ, ಕೀರ್ತನೆ ಹಂಗೆ ಕೇಳಿಸ್ಕೊಳ್ರಿ, ಬೈಬಲ್ ಅಂತ ತೆಗ್ಬೇಡ್ರಿ. ಕೀರ್ತನೆ 23:6 ಇಲ್ಲಿ ಒಬ್ಬ ಭಕ್ತನೊಂದು ಮಾತು ಹೇಳ್ತಾನೆ, ದಾವಿದನೇ. ಏನಂತೇಳಿ ಅಂದರೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ಇಲ್ಲಿ ನೋಡ್ರಿ, ದಾವಿದನ ಎಷ್ಟು ಸುಂದರವಾದಂಥ ಮಾತು ಹೇಳ್ತಿದ್ದಾನೆ. ಏನಂತ? ಅವನ್ನ ಸಹ ಫಾಲೋ ಮಾಡ್ತಾ ಇದೆ. ಏನು ಫಾಲೋ ಮಾಡ್ತಾ ಇದೆ? ದೇವರ ಆಶೀರ್ವಾದ ಅವನ್ನ ಫಾಲೋ ಮಾಡ್ತಾ ಇದೆ. ಯಾಕೆ ದಾವೀದನನ್ನು ದೇವರ ಶುಭವು ಕೃಪೆಯು ಹಿಂಬಾಲಿಸ್ತಾ ಇದೆ? ದಾವೀದನು ಕೂಡ ದೇವರನ್ನು ಹಿಂಬಾಲಿಸುತ್ತಾ ಇದ್ದಾನೆ. ದಾವೀದನು ದೇವರನ್ನು ಹಿಂಬಾಲಿಸುವಾಗ ದೇವರ ಶುಭವು, ದೇವರ ಕೃಪೆಯು ದಾವೀದನನ್ನು ಹಿಂಬಾಲಿಸಿದೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ಅವನ ಜೀವಮಾನ ಕಾಲವೆಲ್ಲ ಲೈಫ್ ಲಾಂಗ್ ದೇವರ ಶುಭವು ಅವನನ್ನು ಹಿಂಬಾಲಿಸಿದೆ. ನಿಮಗೆ ಎಷ್ಟು ಜನರಿಗೆ ಆಸೆ ಇದೆ ದೇವರ ಶುಭ ಕೃಪೆ ನನ್ನನ್ನು ಹಿಂಬಾಲಿಸಬೇಕು, ನಾನು ಎಲ್ಲಿ ಹೋದ್ರೂ ಕೂಡ ದೇವರ ಶುಭವು ಕೃಪೆಯು ಪರಿಶುದ್ಧಾತ್ಮ ದೇವರು ನನ್ನನ್ನು ಹಿಂಬಾಲಿಸ್ಬೇಕಂತ? ಹಾಗಾದ್ರೆ ಅದಕ್ಕೆ ಒಂದೇ ಒಂದು ಸೀಕ್ರೆಟ್. ಏನದು? ದೇವರ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸ್ಬೇಕಂದ್ರೆ ನೀವು ದೇವರ ವಾಕ್ಯವನ್ನು ಹಿಂಬಾಲಿಸುವವರಾಗಿರಬೇಕು. ಖಂಡಿತವಾಗಿಯೂ ಇಲ್ಲಿ ದಾವೀದನು ಹೇಳ್ತಾನೆ, ನಿಶ್ಚಯವಾಗಿ, ಗ್ಯಾರಂಟಿಯಾಗಿ ಅಂತ ಹೇಳ್ತದಾನೆ. ನಾನು ಸಹ ಈ ಸಮಯದಲ್ಲಿ ಅದೇ ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ. ಅದೇ ನಿಶ್ಚಯವಾಗಿ ನಾನು ಹೇಳ್ತೇನೆ, ನಿಶ್ಚಯವಾಗಿ ಗ್ಯಾರಂಟಿಯಾಗಿ ನಾನು ಹೇಳ್ತೀನಿ, ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬ ಮಕ್ಕಳು, ಒಂದು ವೇಳೆ ಆನ್ಲೈನಲ್ಲಿ ಈ ಒಂದು ವಾಕ್ಯವನ್ನು ಆಲಿಸುವಂಥ ದೇವ ಮಕ್ಕಳು, ನೀವುಗಳು ಸಹ ನಿಶ್ಚಯವಾಗಿ ನೀವು ದೇವರ ವಾಕ್ಯವನ್ನು ಹಿಂಬಾಲಿಸಿದರೆ, ನೀವುಗಳು ಸಹ ದೇವರ ಆಜ್ಞೆಗಳನ್ನು ಹಿಂಬಾಲಿಸಿದರೆ, ಯೇಸುವನ್ನು ಈ ಲೋಕದಲ್ಲಿ ಹಿಂಬಾಲಿಸಿ ನೀವು ಜೀವಿಸುವುದಾದರೆ ದೇವರ ಶುಭವು ಕೃಪೆಯು ನಿಮ್ಮನ್ನು ಸದಾ ಕಾಲವು ಹಿಂಬಾಲಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ಹಿಂಬಾಲಿಸದೆ ಮನುಷ್ಯರನ್ನು ಹಿಂಬಾಲಿಸಿದರೆ, ಕೇಳಿಸ್ಕೊಂತ ಇದ್ದೀರಾ? ದೇವರನ್ನು ಹಿಂಬಾಲಿಸದೆ ಮನುಷ್ಯರನ್ನು ಹಿಂಬಾಲಿಸಿದರೆ ಶುಭವು ಕೃಪೆಯು ಹಿಂಬಾಲಿಸಲ್ಲ, ದರಿದ್ರತನ ಹಿಂಬಾಲಿಸುತ್ತೆ. ಮನುಷ್ಯರನ್ನು ಹಿಂಬಾಲಿಸಿದರೆ, ಮನುಷ್ಯರು ಮಾಡುವಂಥ ಕಾರ್ಯಗಳನ್ನು ಮಾಡಿದರೆ ದರಿದ್ರತನ ಹಿಂಬಾಲಿಸುತ್ತೆ, ಅಶುದ್ಧಾತ್ಮಗಳು ಹಿಂಬಾಲಿಸುತ್ತೆ, ದುರಾತ್ಮಗಳು, ಮಾಟಮಂತ್ರ ಕಾರ್ಯಗಳು ಹಿಂಬಾಲಿಸುತ್ತೆ, ಅಪಜಯ ಹಿಂಬಾಲಿಸುತ್ತೆ, ಸೋಲು, ಹಿನ್ನಡೆ, ನಷ್ಟ ಹಿಂಬಾಲಿಸುತ್ತೆ ಮನುಷ್ಯರನ್ನು ನೀನು ಹಿಂಬಾಲಿಸಿದರೆ. ಆದರೆ ಬದಲಾಗಿ ಯಾರ್ಯಾರೆಲ್ಲ ದೇವರನ್ನು, ದೇವರ ವಾಕ್ಯವನ್ನು, ದೇವರ ಆಜ್ಞೆಗಳನ್ನು ಹಿಂಬಾಲಿಸ್ತಾರೋ, ಈಗ ದಾವೀದನನ್ನು ಹಿಂಬಾಲಿಸಿದ ಶುಭವು ಕೃಪೆಯು ಈಗ ನಿಮ್ಮನ್ನು ಸಹ, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ದೇವರ ಶುಭವು ಕೃಪೆ ಹಿಂಬಾಲಿಸುವಂಥದ್ದಾಗಿದೆ. ನನಗಂತೂ ತುಂಬ ಆಸೆ, ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ಹಿಂಬಾಲಿಸಬೇಕು ಅಂತ. ಅಲ್ಲೆಲಿಯ ನೋಡ್ರಿ, ಈ ವಚನ ಓದ್ತಾ ಇದ್ರೇನೆ ಎಷ್ಟು ಖುಷಿ ಆಗ್ತಾ ಇದೆ. ದಾವೀದನು ಹೇಳ್ತಾನೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಫಾಲೋ ಮಾಡುತ್ತೆ. ಯಾಕೆ ಫಾಲೋ ಮಾಡುತ್ತಂದರೆ ಅವನು ದೇವ್ರನ್ನ ಫಾಲೋ ಮಾಡ್ತಾ ಇದ್ದಾನೆ, ಮನುಷ್ಯರನ್ನ ಫಾಲೋ ಮಾಡ್ತಾ ಇಲ್ಲ. ಪಕ್ಕದಲ್ಲಿರೋರಿಗೆ ಒಂದ್ಸರಿ ಶೇಕ್ ಹ್ಯಾಂಡ್ ಮಾಡಿ ಹೇಳ್ರಿ, ಪ್ರೈಸ್ ದ ಲಾರ್ಡ್ ಅಮ್ಮ, ಪ್ರೈಸ್ ದ ಲಾರ್ಡ್ ಅಕ್ಕ, ಪ್ರೈಸ್ ದ ಲಾರ್ಡ್ ಅಪ್ಪ. ಮುಂದೆ ಹೇಳ್ರಿ, ನೀನು ದೇವರನ್ನು ಹಿಂಬಾಲಿಸಿದರೆ ದೇವರ ಶುಭವು ಕೃಪೆಯು ನಿನ್ನ ಜೀವಮಾನದಲ್ಲೆಲ್ಲ ನಿನ್ನನ್ನು ಹಿಂಬಾಲಿಸುತ್ತದೆ. ಎಷ್ಟು ಜನರಿಗೆ ನಿಜವಾಗ್ಲೂ ಹಗಲಾಗಲಿ ರಾತ್ರಿ ಆಗಲಿ, ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆಗಲಿ, ಹೊಲಕ್ಕೆ ಹೋಗ್ಬೇಕಾದ್ರೆ ಆಗಲಿ, ನಾನು ದುಡಿಮೆಗೆ ಹೋಗ್ಬೇಕಾದ್ರೆ, ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಆಗಲಿ, ಆಫೀಸ್ಗೆ ಹೋಗ್ಬೇಕಾದ್ರೆ ಆಗಲಿ, ಯಾವಾಗಾದರೂ ಆಗಲಿ ದೇವರ ಶುಭ ಕೃಪೆಯ ನನ್ನನ್ನು ಹಿಂಬಾಲಿಸ್ಬೇಕಂತ ಎಷ್ಟು ಜನರಿಗೆ ಆಸೆ ಇದೆ. ನೀನು ಬೆಳಗ್ಗೆ ಎದ್ದು ನೀನು ದೇವರಿಗೆ ಪ್ರಾರ್ಥನೆ ಮಾಡಿದರೆ, ಪ್ರತಿದಿನ ನೀನು ಸಹ ದೇವರನ್ನು ಹಿಂಬಾಲಿಸುವುದಾದರೆ ದೇವರ ಶುಭವು ಕೃಪೆಯು ಖಚಿತವಾಗಿಯೂ ನಿನ್ನನ್ನು ಹಿಂಬಾಲಿಸುವಂಥದ್ದಾಗಿದೆ. ಈ ವಚನ ಅದು ಹೇಳ್ತಾ ಇದ್ದರೆ ನನಗೆ ಮುಂದಕ್ಕೆ ಹೋಗ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ. ನಿನ್ನ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನೋಡ್ರಿ, ಹೇಳ್ತಾನೆ ಅವನು, ಜೀವಮಾನವೆಲ್ಲ, ಒಂದಿನಲ್ಲ, ಒಂದು ವಾರ ಅಲ್ಲ, ಬರೀ 1 ವರ್ಷ ಅಲ್ಲ, ಲೈಫ್ ಲಾಂಗ್. ಹಲ್ಲೆಲೂಯಾ. ನಾವು ಸಹ ನಮ್ಮ ಲೈಫ್ ಲಾಂಗ್ ಜೀಸಸ್ನೇ ಫಾಲೋ ಮಾಡಿದರೆ, ಜೀಸಸ್ ಆತನ ಆಶೀರ್ವಾದ, ಶುಭವು, ಕೃಪೆಯು, ಪರಿಶುದ್ಧಾತ್ಮ ದೇವರು ನಮ್ಮ ಲೈಫ್ ಲಾಂಗ್ ಕೂಡ ದೇವರ ಆಶೀರ್ವಾದ ನಮ್ಮನ್ನು ಹಿಂಬಾಲಿಸುತ್ತದೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ದೇವರಿಗೆ ಸ್ತೋತ್ರ, ನೋಹನ ಕುಟುಂಬ ಜಲಪ್ರಳಯದಲ್ಲಿ ರಕ್ಷಿಸಲ್ಪಟ್ಟಿತು.
ಅದು ವಿಶೇಷವಾಗಿ. ಹಲ್ಲೆಲೂಯ. ಯಾಕೆ ಅಂತೇಳಿ ಅಂದರೆ, ನೋಹನು ಮತ್ತು ಅವನ ಕುಟುಂಬದವರು ಅವರು ಮನುಷ್ಯರನ್ನು ಹಿಂಬಾಲಿಸಲಿಲ್ಲ, ದೇವರನ್ನು ಹಿಂಬಾಲಿಸಿದರು. ಯಾರನ್ನ ಹಿಂಬಾಲಿಸಿದರು? ದೇವರನ್ನು ಹಿಂಬಾಲಿಸಿದರು. ರಿಲೇಷನ್ಸ್, ಫ್ರೆಂಡ್ಸ್, ಅಕ್ಕಪಕ್ಕದವರು, ಗೊತ್ತಿರುವವರು, ಜೊತೆಗಿರುವವರು, ಆ ಓಣೆಯಲ್ಲಿರುವವರು, ಆ ಊರಲ್ಲಿ ಇರುವಂಥ ಜನರು ಎಲ್ಲರೂ ಸಹ ಪಾರ್ಟಿ ಮಾಡ್ತಾ ಇದ್ದಾರೆ, ಮಸ್ತ್ ಮಜಾ ಮಾಡ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ಕುಣಿತಾ ಇದ್ದಾರೆ, ತಿಂತಾ ಇದ್ದಾರೆ. ಅಲ್ಲೆಲೆಯ ಇದೊಂದೇ ಜೀವನ ಇರೋದು ಅಂತೇಳಿ ಫುಲ್ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನು ನೋಡುವಾಗ ನೋಹನು ಮತ್ತು ಅವರ ಕುಟುಂಬದವರು ಮನುಷ್ಯರನ್ನು ನೋಡಿ ಅವರ ಕಾರ್ಯಗಳನ್ನು ಹಿಂಬಾಲಿಸಲಿಲ್ಲ, ಮನುಷ್ಯರನ್ನು ಹಿಂಬಾಲಿಸಲಿಲ್ಲ. ಅವರು ಮನಸ್ಸು ಬದಲಾಯಿಸ್ಕೊಳ್ಳಲಿಲ್ಲ. ಬದಲಾಗಿ ಏನು ಮಾಡಿದರು? ಯಾರು ಹೇಗಾದರೂ ಮಾಡಲಪ್ಪ, ಯಾರು ಹೇಗಾದರೂ ಇರಲಪ್ಪ, ನಾವು ಮಾತ್ರ ವಾಕ್ಯಕ್ಕೆ ವಿರೋಧವಾಗಿ ಜೀವಿಸಲ್ಲ, ವಾಕ್ಯಕ್ಕೆ ವಿರೋಧವಾಗಿ ನಾವು ನಡ್ಕೊಳ್ಳಲ್ಲ, ಮನುಷ್ಯರನ್ನು ಹಿಂಬಾಲಿಸಲ್ಲ, ಮನುಷ್ಯರನ್ನ ನೋಡಲ್ಲ, ಮನುಷ್ಯರನ್ನ ಫಾಲೋ ಮಾಡಲ್ಲ. ದೇವರು ಏನು ಹೇಳಿದನೋ ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತೇಳಿ ಅವ್ರು ಏನು ಮಾಡಿದರು? ನೋಹನು ಮತ್ತು ಅವರ ಕುಟುಂಬದವರು ದೇವರನ್ನು ಹಿಂಬಾಲಿಸಿದ್ದಾರೆ. ಆ ರೀತಿಯಾಗಿ ದೇವರನ್ನು ಹಿಂಬಾಲಿಸುವಾಗ, ಮನುಷ್ಯರನ್ನು ಹಿಂಬಾಲಿಸದೆ ದೇವರನ್ನು ಹಿಂಬಾಲಿಸುವಾಗ, ದೇವರು ನೋಹನು ಮತ್ತು ಅವರ ಕುಟುಂಬವನ್ನು ಜಲಪ್ರಳಯದಲ್ಲಿ ವಿಶೇಷವಾಗಿ ಆ ಕುಟುಂಬವನ್ನು ದೇವರು ರಕ್ಷಿಸಿ ಕಾಪಾಡಿದ್ದಾರೆ. ಇನ್ನು ದಾನಿಯೇಲನನ್ನು ನಾವು ನೋಡುವಾಗ, ದಾನಿಯೇಲನು ಹೇಳ್ತಾನೆ, ರಾಜನು ಕುಡಿಯುವಂಥ ದ್ರಾಕ್ಷಾರಸವನ್ನು ಕುಡಿದು, ರಾಜನು ತಿನ್ನುವಂಥ ಪದಾರ್ಥವನ್ನು ತಿಂದು ನನ್ನನ್ನು ನಾನು ಅಶುದ್ಧ ಮಾಡಿಕೊಳ್ಳಲಾರೆ. ದಾನಿಯೇಲನು ಹೇಳ್ತಾನೆ, ಅಲ್ಲಿರೋರೆಲ್ಲರೂ ಸಹ ಏನು ಮಾಡ್ತಾ ಇದ್ದಾರೆ? ರಾಜನು ತಿನ್ನುವಂಥ ಪದಾರ್ಥವನ್ನು, ರಾಜನು ಕುಡಿಯುವಂಥ ದ್ರಾಕ್ಷಾರಸವನ್ನು ಕುಡಿತಾ ಇದ್ದಾರೆ. ಅದನ್ನೆಲ್ಲ ನೋಡಿದ್ರು ಕೂಡ ದಾನಿಯೇಲನು ಮನುಷ್ಯರನ್ನು ಫಾಲೋ ಮಾಡಲಿಲ್ಲ, ಅವರ ಕಾರ್ಯಗಳನ್ನು ಫಾಲೋ ಮಾಡಲಿಲ್ಲ. ಬದಲಾಗಿ ದೇವರನ್ನು ಜ್ಞಾಪಕ ಮಾಡಿಕೊಂಡ, ದೇವರ ವಾಕ್ಯವನ್ನು ಜ್ಞಾಪಕ ಮಾಡಿಕೊಂಡು ಮನುಷ್ಯರನ್ನು ಹಿಂಬಾಲಿಸದೆ ದೇವರನ್ನು ಹಿಂಬಾಲಿಸಿದ, ದೇವರ ವಾಕ್ಯವನ್ನು ಹಿಂಬಾಲಿಸಿದ. ಹಲ್ಲೆಲೂಯಾ. ದಾನಿಯೇಲನು ಏನು ಮಾಡಿದ? ಮನುಷ್ಯರನ್ನು ಹಿಂಬಾಲಿಸದೆ ದೇವರನ್ನು ಹಿಂಬಾಲಿಸಿದ. ಪ್ರಿಯ ದೇವರ ಮಕ್ಕಳೇ, ಆ ರೀತಿಯಾಗಿ ದಾನಿಯೇಲನು ಮನುಷ್ಯರನ್ನು ಹಿಂಬಾಲಿಸದೆ ದೇವರನ್ನು ಹಿಂಬಾಲಿಸುವಾಗ ಯಾವ ರೀತಿಯಾಗಿ ದೇವರು ದಾನಿಯೇಲನನ್ನು ಆಶೀರ್ವಾದ ಮಾಡಿದಂದ್ರೆ, ಆ ಬಾಬೆಲ್ ದೇಶಕ್ಕೆ ಒಂದು ಪ್ರಧಾನವಾದಂಥ ಮುಖ್ಯ ಅಧಿಕಾರಿಯಾಗಿ ದಾನಿಯೇಲನನ್ನು ದೇವರ ಆಶೀರ್ವಾದ ಮಾಡಿದ್ದಾರೆ. ಒಂದು ಉನ್ನತವಾದ ಸ್ಥಾನದಲ್ಲಿ, ಒಂದು ಒಳ್ಳೆ ಪೊಸಿಷನ್ನಲ್ಲಿ ದೇವರು ದಾನಿಯೇಲನನ್ನು ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ಇನ್ನು ನಾವು ನೋಡೋದಾದರೆ ಬೈಬಲಲ್ಲಿ ರೂತಳು ಅನ್ನುವಂಥ ಸ್ತ್ರೀಯನ್ನು ನಾವು ನೋಡ್ತೇವೆ. ರೂತಳು ಮತ್ತು ಓರ್ಫಳು ಇವರಿಬ್ಬರು ಅಕ್ಕ ತಂಗಿಯರು. ನವೋಮಿ ಅನ್ನುವಂಥ ಸ್ತ್ರೀಗೆ ಇವರಿಬ್ಬರು ಸೊಸೆಯಂದಿರು. ರೂತಳು ಮತ್ತು ಓರ್ಫಳು ಇವರಿಬ್ಬರಿಗೆ ಇಬ್ಬರ ಗಂಡಂದಿರು ಸಹ ಏನಾಗಿದ್ದಾರೆ? ಸತ್ತು ಹೋಗಿದ್ದಾರೆ, ತೀರಿ ಹೋಗಿದ್ದಾರೆ. ಸೊ ಅವರು ಅತ್ತೆ ಹತ್ರ ಬಂದಿದ್ದಾರೆ. ಅತ್ತೆ ಹತ್ರ ಬರುವಾಗ ನವೋಮಿ ಆ ಇಬ್ಬರು ಸೊಸೆಯಂದಿರಿಗೆ ಹೇಳ್ತಾ ಇದ್ದಾಳೆ, ನೀವು ನಿಮ್ಮ ತವ್ರ ಮನೆಗೆ ಹೋಗ್ರಿ ನೀವು ಅಂತ ಹೇಳುವಾಗ, ಓರ್ಫಳು ಏನು ಮಾಡಿದ್ಲು? ಲೋಕವನ್ನು ಹಿಂಬಾಲಿಸಿದ್ಲು, ಮನುಷ್ಯರನ್ನು ಹಿಂಬಾಲಿಸಿ ಆಕೆ ತವ್ರ ಮನೆಗೆ ಹೊರಟು ಹೋದ್ಲು. ಆದರೆ ರೂತಳನ್ನು ನಾವು ನೋಡುವಾಗ, ರೂತಳು ಆಕೆ ಏನು ಹೇಳ್ತಿದ್ದಳು ಗೊತ್ತಾ? ತನ್ನ ಅತ್ತೆಗೆ ಏನು ಹೇಳ್ತಿದ್ದಾಳೆ ಅಂದರೆ, ರೂತಳು, ಈಗೋ ನೀನು ಇರುವಲ್ಲೇ ನಾನು ಇರ್ತೇನೆ, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಪ್ರಿಯ ದೇವರ ಮಕ್ಕಳೇ, ರೂತಳು ಮನುಷ್ಯರನ್ನು ಹಿಂಬಾಲಿಸಿ ಹೋಗಲಿಲ್ಲ, ದೇವರನ್ನು ಹಿಂಬಾಲಿಸಿ ಹೋಗಿದ್ದಾಳೆ. ಆ ರೀತಿಯಾಗಿ ರೂತಳು ಮನುಷ್ಯರನ್ನು ಹಿಂಬಾಲಿಸದೆ ದೇವರನ್ನು ಹಿಂಬಾಲಿಸುವಾಗ, ದೇವರಿಗೆ ಸ್ತೋತ್ರ, ರೂತಳ ಸಂತತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಲೋಕ ರಕ್ಷಕನು ಹುಟ್ಟಿ ಬರುವಂತೆ ದೇವರ ಆಶೀರ್ವಾದ ಮಾಡಿದ್ದಾರೆ. ಎಷ್ಟು ಜನರಿಗೆ ಅನಿಸ್ತಾ ಇದೆ ನಿಜವಾಗ್ಲೂ ನಾವು ಮನುಷ್ಯರನ್ನ ಹಿಂಬಾಲಿಸಬಾರ್ದು, ದೇವ್ರನ್ನ ಹಿಂಬಾಲಿಸ್ಬೇಕಂತ? ಈ ಲೋಕದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಮನುಷ್ಯರನ್ನು ಹಿಂಬಾಲಿಸಿದರೆ ನಮಗೆ ಆಶೀರ್ವಾದ ಇಲ್ಲ, ನಮಗೆ ಬಲ ಇಲ್ಲ, ನಮಗೆ ಬಿಡುಗಡೆ ಇಲ್ಲ. ದೇವರನ್ನು ಹಿಂಬಾಲಿಸಿದರೆ ಮಾತ್ರ ನಾವು ಆಶೀರ್ವದಿಸಲ್ಪಡುತ್ತೇವೆ. ನೋಡ್ರಿ, ನೋಹನು ಮತ್ತು ಅವನ ಕುಟುಂಬ ದೇವರನ್ನು ಹಿಂಬಾಲಿಸಿದರು. ದೇವರ ಕುಟುಂಬವನ್ನು ಪ್ರಾಣಾಪಾಯದಿಂದ, ವಿಶೇಷವಾಗಿ ಜಲ ಪ್ರಳಯದಲ್ಲಿ ದೇವರೇನು ಮಾಡಿದ್ರು? ಆ ಕುಟುಂಬವನ್ನು ರಕ್ಷಿಸಿ ಕಾಪಾಡಿದರು. ದಾನಿಯೇಲನು ಮನುಷ್ಯರನ್ನು ಹಿಂಬಾಲಿಸಲಿಲ್ಲ,
ದೇವರನ್ನು ಹಿಂಬಾಲಿಸಿದನು. ದೇವರು ದಾನಿಯೇಲನನ್ನು ಆ ಬಾಬೆಲ್ ದೇಶಕ್ಕೆ ಇಗೋ ಪ್ರಮುಖ ಅಧಿಕಾರಿಯಾಗಿ, ಮುಖ್ಯ ಅಧಿಕಾರಿಯಾಗಿ ದೇವರು ಮಾಡಿದ್ರು. ಅಂದರೆ ಒಂದು ಉನ್ನತವಾದಂಥ ಪೊಸಿಷನ್ನಲ್ಲಿ, ಒಂದು ಉನ್ನತವಾದಂಥ ಸ್ಥಾನದಲ್ಲಿ ದೇವರು ದಾನಿಯೇಲನನ್ನು ಆಶೀರ್ವಾದ ಮಾಡಿದರು. ರೂತಳು ಮನುಷ್ಯರನ್ನು ಹಿಂಬಾಲಿಸದೆ ದೇವರನ್ನೇ ಹಿಂಬಾಲಿಸಿದ್ಲು. ಆ ರೀತಿಯಾಗಿ ಹಿಂಬಾಲಿಸುವಾಗ ರೂತಳ ಸಂತತಿಯಲ್ಲಿ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನು ಹುಟ್ಟಿ ಬರುವಂತೆ ದೇವರು ರೂತಳನ್ನು ಆಶೀರ್ವಾದ ಮಾಡಿದರು ಪ್ರಿಯರೇ. ಅದೇ ರೀತಿಯಾಗಿ ನೀವುಗಳು ಸಹ ಈ ವಾಕ್ಯವನ್ನು ಆಲಿಸುವಾಗ ನೀವುಗಳು ಮನುಷ್ಯರನ್ನು ಹಿಂಬಾಲಿಸದೆ ದೇವರನ್ನು ನೀವು ಹಿಂಬಾಲಿಸುವುದಾದರೆ, ದೇವರ ವಾಕ್ಯವನ್ನು ನೀವು ಹಿಂಬಾಲಿಸುವುದಾದರೆ, ದೇವರ ಆಜ್ಞೆಗಳನ್ನು ನೀವು ಹಿಂಬಾಲಿಸುವುದಾದರೆ, ನೋಹನ ಕುಟುಂಬವನ್ನು ಯಾವ ರೀತಿಯಾಗಿ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಿ ರಕ್ಷಿಸಿ ಕಾಪಾಡಿದ್ರು, ಅದೇ ರೀತಿಯಾಗಿ ದೇವರು ನಿಮ್ಮ ಕುಟುಂಬವನ್ನು ಸಹ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಿ ಕಾಪಾಡುತ್ತಾರೆ. ನೀವುಗಳು ಸಹ ದಾನಿಯೇಲನ ಹಾಗೆ ಮನುಷ್ಯರನ್ನು ಹಿಂಬಾಲಿಸದೆ ದೇವರನ್ನು ಹಿಂಬಾಲಿಸುವುದಾದರೆ, ದಾನಿಯೇಲನನ್ನು ಆಶೀರ್ವಾದ ಮಾಡಿದ ದೇವರು ನಿಮ್ಮನ್ನು ಸಹ, ನಿಮ್ಮ ಮಕ್ಕಳನ್ನು ಒಂದು ಉನ್ನತವಾದ ಸ್ಥಾನದಲ್ಲಿ, ಒಂದು ಒಳ್ಳೆ ಜಾಬಲ್ಲಿ, ಒಂದು ಒಳ್ಳೆ ಪೊಸಿಷನಲ್ಲಿ ದೇವರ ಆಶೀರ್ವಾದ ಮಾಡುವವರಾಗಿದ್ದಾರೆ. ಈಗ ರೂತಳ ಹಾಗೆ ನೀವುಗಳು ಸಹ ಮನುಷ್ಯರನ್ನು ಹಿಂಬಾಲಿಸದೆ ದೇವರನ್ನು ಹಿಂಬಾಲಿಸುವುದಾದರೆ, ರೂತಳನ್ನು ಆಕೆಯ ಸಂತತಿಯನ್ನು ಆಶೀರ್ವಾದ ಮಾಡಿದ ಪ್ರಕಾರ ದೇವರು ನಿಮ್ಮನ್ನು, ನಿಮ್ಮ ಸಂತತಿಯನ್ನು, ನಿಮ್ಮ ಕುಟುಂಬವನ್ನು ಸಹ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡೋರಾಗಿದ್ದಾರೆ. ಎಷ್ಟು ಜನರಿಗೆ ಅನಿಸ್ತಾ ಇದೆ ಯಾರನ್ನ ಫಾಲೋ ಮಾಡ್ಬೇಕಂತ? ಈ ಫೇಸ್ಬುಕ್ಕಲ್ಲಿ ಇರುತ್ತಲ್ವ ಅವ್ರ ಹೆಸರು, ಫೋಟೋ, ಅಕೌಂಟು ಅದೆಲ್ಲ. ಇವತ್ತು ನಾನು ಇನ್ನೊಂದು ಹೊಸ ಅಕೌಂಟ್ ಹೇಳ, ಯಾವ ಅಕೌಂಟಿಗೆ ನೀವು ಫಾಲೋ ಮಾಡಬೇಕಂತ? ಜೀಸಸ್. ಆ ಅಕೌಂಟ್ನ ಫಾಲೋ ಮಾಡಿರಿ, ನಿಮ್ಮ ಲೈಫೇ ಚೇಂಜ್ ಆಗೋಗುತ್ತೆ. ಆಮೇನ್. ನಾವು ಪ್ರಯಾಣ ಮಾಡುವಂಥ ಸಮಯದಲ್ಲಿ, ಅಂದರೆ ಹೈವೇಲಿ ಹೋಗ್ತಾ ಇರ್ತೇವಲ್ವ, ಸೊ ಅಲ್ಲಿ ಕೆಲವು ಬೋರ್ಡ್ ಹಾಕಿರ್ತಾರೆ, ಟ್ರಾಫಿಕ್ ರೂಲ್ಸ್, ಸಂಚಾರಿ ನಿಯಮ ಪಾಲಿಸಿ ಅಂತೇಳಿ. ನಾವು ಅದೇ ರೀತಿಯಾಗಿ ಒಂದು ಸಮಯದಲ್ಲಿ ಪ್ರಯಾಣದಲ್ಲಿ ಬರುವಾಗ ಒಂದು ಬೋರ್ಡಲ್ಲಿ ನಾನು ಓದ್ತಾ ಇದ್ದೆ, ಏನಂತೇಳಿ ಅಂದರೆ, ಫಾಲೋ ಟ್ರಾಫಿಕ್ ರೂಲ್ಸ್ ಟು ಅವಾಯ್ಡ್ ಆಕ್ಸಿಡೆಂಟ್ಸ್ ಅಂತ. ಏನು? ಫಾಲೋ ಟ್ರಾಫಿಕ್ ರೂಲ್ಸ್ ಟು ಅವಾಯ್ಡ್ ಆಕ್ಸಿಡೆಂಟ್ಸ್ ಅಂದರೆ ಸಂಚಾರಿ ನಿಯಮವನ್ನು ಪಾಲಿಸಿ ಅಪಘಾತದಿಂದ ತಪ್ಪಿಸ್ಕೊಳ್ರಿ ಅಂತ ಅದರ ಅರ್ಥ. ಅದನ್ನು ನಾವು ಸ್ವಲ್ಪ ಯಾವ ರೀತಿಯಾಗಿ ಚೇಂಜ್ ಮಾಡ್ಕೋಬೋದಂದರೆ, ಫಾಲೋ ಜೀಸಸ್ ರೂಲ್ಸ್ ಟು ಅವಾಯ್ಡ್ ಫ್ರಮ್ ದ ಹೆಲ್. ಹೆಲ್ ಅಂದರೆ ನರಕ. ಅಂದರೆ ಯೇಸುವನ್ನು ಹಿಂಬಾಲಿಸಿರಿ, ಯೇಸುವಿನ ವಾಕ್ಯವನ್ನು ಹಿಂಬಾಲಿಸಿರಿ, ಯೇಸುವಿನ ಆಜ್ಞೆಗಳನ್ನು ಹಿಂಬಾಲಿಸಿರಿ, ನರಕದಿಂದ ತಪ್ಪಿಸಿಕೊಳ್ಳಿರಿ. ಪಕ್ಕದಲ್ಲಿರೋರಿಗೆ ಹೇಳ್ರಿ ಒಂದ್ಸರಿ ಶೇಕ್ ಹ್ಯಾಂಡ್ ಮಾಡಿ, ಪ್ರೈಸ್ ದ ಲಾರ್ಡ್ ಅಮ್ಮ, ಪ್ರೈಸ್ ದ ಲಾರ್ಡ್ ಅಪ್ಪ. ಫಾಲೋ ಜೀಸಸ್ ರೂಲ್ಸ್ ಟು ಅವಾಯ್ಡ್ ಫ್ರಮ್ ದ ಹೆಲ್. ಯೇಸುವನ್ನು ಹಿಂಬಾಲಿಸಿರಿ, ಯೇಸುವಿನ ಆಜ್ಞೆಗಳನ್ನು ಹಿಂಬಾಲಿಸಿರಿ, ನರಕದಿಂದ ತಪ್ಪಿಸಿಕೊಳ್ಳ್ರಿ. ನೀನು ಈ ಲೋಕದಲ್ಲಿ ಮನುಷ್ಯರನ್ನ ಹಿಂಬಾಲಿಸುವುದಾದರೆ, ಮನುಷ್ಯರನ್ನ ನೋಡುವುದಾದರೆ, ನೀನು ಬಲವಾಗಿ ಜೀವಿಸಲಿಕ್ಕೆ ಆಗಲ್ಲ. ಆತ್ಮೀಯ ಜೀವಿತದಲ್ಲಿ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಆಗಲ್ಲ. ನೀನು ಈ ಲೋಕದಲ್ಲಿ ಕೊನೆಯವರೆಗೂ ರಕ್ಷಣೆಯಲ್ಲಿ ಜೀವಿಸಲಿಕ್ಕೆ ಆಗಲ್ಲ. ಮನುಷ್ಯರನ್ನು ನೋಡುವುದಾದರೆ, ಮನುಷ್ಯರನ್ನು ಹಿಂಬಾಲಿಸುವುದಾದರೆ. ಆದರೆ ಅದ್ರ ಬದಲಾಗಿ ಲೋಕವನ್ನು ಹಿಂಬಾಲಿಸದೆ, ಮನುಷ್ಯರನ್ನು ನೋಡದೆ, ಮನುಷ್ಯರ ಕಾರ್ಯಗಳನ್ನು ಹಿಂಬಾಲಿಸದೆ, ಕರ್ತನಾದ ಯೇಸುವನ್ನು, ಸತ್ಯ ದೇವರಾದ ಯೇಸುವನ್ನು ಮಾತ್ರ ನೀನು ಹಿಂಬಾಲಿಸುವುದಾದರೆ, ಆತನ ಮಾತುಗಳನ್ನು, ಆತನ ಆಜ್ಞೆಗಳನ್ನು ನೀನು ಹಿಂಬಾಲಿಸುವುದಾದರೆ, ನೀನು ಈ ಲೋಕದಲ್ಲಿ ಆತನಿಗಾಗಿ ಕೊನೆಯವರೆಗೂ ರಕ್ಷಣೆಯಲ್ಲಿ ಜೀವಿಸುತ್ತಾ ಪರಿಶುದ್ಧನಾಗಿ, ಪರಿಶುದ್ಧಳಾಗಿ, ನಂಬಿಗಸ್ತನಾಗಿ, ನೀತಿವಂತರಾಗಿ ಈ ಲೋಕದಲ್ಲಿ ನೀವು ಜೀವಿಸಲಿಕ್ಕೆ ಸಾಧ್ಯ.